ಆಂಧ್ರ ಪ್ರದೇಶದ ಕಾಕಿನಾಡದ ಸರ್ಪವರಂನಲ್ಲಿ ಪುಲ್ಲ ದುರ್ಗಾಪ್ರಸಾದ್ ಹಾಗೂ ರಮಾದೇವಿ ಅನ್ನೋ ದಂಪತಿ ವಾಸ ಮಾಡ್ತಿದ್ರು. ಇವರಿಗೆ ಇಬ್ರು ಮಕ್ಕಳಿದ್ರು. 38 ವರ್ಷದ ದುರ್ಗಾಪ್ರಸಾದ್ ಆಟೋ ಓಡಿಸ್ತಾ ಜೀವನವನ್ನ ಸಾಗಿಸ್ತಿದ್ದ. ಕಳೆದ 2 ವರ್ಷಗಳ ಹಿಂದೆ ಒಂದು ದಿನ ಆಟೋ ಓಡಿಸಬೇಕಾದ್ರೆ ದುರ್ಗಾಪ್ರಸಾದ್ಗೆ ಹೃದಯಾಘಾತವಾಗಿತ್ತು. ಆಗ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟರ್ಗಳು ಹಾರ್ಟ್ಗೆ ಸ್ಟಂಟ್ ಹಾಕಬೇಕು, ಇಲ್ಲದಿದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ಇದರಿಂದ ಮಕ್ಕಳ ಓದಿಗಾಗಿ ಕೂಡಿಟ್ಟಿದ್ದ ಹಣದ ಜೊತೆಗೆ ಸ್ವಲ್ಪ ಸಾಲವನ್ನು ಮಾಡಿ 2024ರಲ್ಲಿ ದುರ್ಗಾಪ್ರಸಾದ್ ಹಾರ್ಟ್ಗೆ ಸ್ಟಂಟ್ ಆಪರೇಷನ್ ನ ಮಾಡಿಸಿಕೊಂಡಿದ್ದ. ಹಾರ್ಟ್ಗೆ ಸ್ಟಂಟ್ ಹಾಕಿದ್ರಿಂದ ದುರ್ಗಾಪ್ರಸಾದ್ ಮನೆಗೆ ಸೀಮಿತವಾಗಿದ್ದ. ಕೆಲಸಕ್ಕೆ ಹೋಗೋಕೆ ಆಗದೆ ಮನೆಯಲ್ಲೇ ಕೂತಿರ್ತಿದ್ದ. ದುರ್ಗಾಪ್ರಸಾದ್ ತನ್ನ ಸ್ಥಿತಿಯನ್ನ ನೋಡ್ಕೊಂಡು ಕುಗ್ಗಿ ಹೋಗಿದ್ದ. ಹೆಂಡತಿ ಕಷ್ಟಪಡೋದನ್ನ ನೋಡೋಕೆ ಆಗದೆ ಒದ್ದಾಡ್ತಿದ್ದ. ಹೀಗೆ ಗಂಡ ದಿನೇ ದಿನೇ ಕುಗ್ಗಿ ಹೋಗ್ತಿದ್ರೆ ಇತ್ತ ಇವನ ಹೆಂಡತಿ 35 ವರ್ಷದ ರಮಾದೇವಿಗೆ ಕಾಮವಾಂಛೆ ಮೈತುಂಬಿ ತುಳುಕೋಕೆ ಶುರುವಾಗಿತ್ತು. ಇದು ದಿನೇ ದಿನೇ ಹೆಚ್ಚಾಗ್ತಾ ಮೈನವಿರೇಳಿಸೋಕೆ ಶುರುವಾಗಿತ್ತು. ಗಂಡ ಸುಖ ಕೊಡದೆ ಇದ್ದಿದ್ರಿಂದ ರಾತ್ರಿಯಾದ್ರೆ ಸಾಕು ಇವಳ ದೇಹದಲ್ಲಿದ್ದ ಕಾಮನಾಡಿಗಳು ಶೃಂಗಾರದ ಸುಖಕ್ಕಾಗಿ ಕುಣಿದಾಡೋಕೆ ಶುರು ಮಾಡ್ತಿದ್ವು. ಗಂಡನ ಜೊತೆಗಿನ ಹಾಸಿಗೆ ಸುಖವಿಲ್ಲದೆ ರಮಾದೇವಿ ಹೆಡೆ ಬಿಚ್ಚಿದ ಮಿಡಿ ನಾಗರಾವಿನಂತೆ ಬುಸುಗುಡ್ತಿದ್ಲು. ಆಗ್ಲೇ ಇವಳಿಗೆ ಬಾಪಟ್ಲಾದ ಗೋಪಿ ಸಾಯಿ ಅನ್ನೋನು ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ. ಮೊದಲಿಗೆ ಹಾಯ್ ಬಾಯ್ ಅಂತ ಶುರುವಾದ ಇವರ ಪರಿಚಯ ಬರಬರ್ತಾ ವಿಡಿಯೋ ಕಾಲ್ ವರೆಗೂ ಬಂದು ನಿಂತಿತ್ತು. ಅಲ್ಲದೆ ರೊಮ್ಯಾಂಟಿಕ್ ಚಾಟ್ ಸೇರಿದಂತೆ ಇಬ್ರು ಫೋನ್ನಲ್ಲೇ ಕಾಮ ಕೇಳಿ ನಡೆಸ್ತಾ ಕಾಲ ಕಳೀತಿದ್ರು. ಆದ್ರೆ ಪ್ರಿಯಕರನ ಜೊತೆಗಿನ ಮೊದಲ ಸ್ಪರ್ಶಕ್ಕೆ ರಮಾದೇವಿ ತುದಿಗಾಲಲ್ಲಿ ಕಾದು ಕೂತಿದ್ಲು. ಇದನ್ನ ಪ್ರಿಯಕರನಿಗೆ ಹೇಳ್ತಿದ್ದಂತೆ ಗೋಪಿ ಸಾಯಿ ರಮಾದೇವಿಯನ್ನ ಹೋಟೆಲ್ ರೂಮ್ಗೆ ಕರೆಸಿಕೊಂಡು ಮೊದಲ ಸಲ ಇವಳಿಗೆ ನೇರವಾಗಿ ಮಿಲನ ಮಹೋತ್ಸವದ ಸುಖವನ್ನ ಕೊಟ್ಟಿದ್ದ. ಹೀಗೆ ಕಳೆದ 2 ವರ್ಷದಿಂದ ಮೈತುಂಬಿಕೊಂಡಿದ್ದ ಇವಳ ಕಾಮವಾಂಛೆ ಪ್ರಿಯಕರ ಮೊದಲ ಸಲ ಇವಳಿಗೆ ಸುಖ ಕೊಡ್ತಿದ್ದಂತೆ ಇವಳ ಮೈಯಲ್ಲಿದ್ದ ಕಾಮನಾಡಿಗಳು ಸಡಿಲವಾಗಿ ಹೋಗಿದ್ವು. ಪ್ರಿಯಕರ ಗೋಪಿ ಸಾಯಿ ವಾರಕ್ಕೆ 2 ಸಲ ಬಾಪಟ್ಲಾನಿಂದ ಸರ್ಪವರಂಗೆ ಬಂದು ಪ್ರಿಯತಮೆಯನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಹೋಟೆಲ್ ರೂಮ್ಗಳಲ್ಲಿ ಎಂಜಾಯ್ ಮಾಡ್ತಿದ್ದ. ಪ್ರಿಯಕರನ ಜೊತೆ ಸುತ್ತಾಡುವಾಗ ಇವಳಿಗೆ ಗಂಡ ಮಂಚದ ಮೇಲಿದ್ದಾನೆ ಅಂತಲೋ ಅಥವಾ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತಲೋ ಇವಳಿಗೆ ನೆನಪಿಗೆ ಬರ್ತಿರ್ಲಿಲ್ಲ. ಆದ್ರೆ ಹೆಂಡತಿಯ ಫೋನ್ ನೋಡಿದ್ದ ಗಂಡನಿಗೆ ಇವಳ ಮೇಲೆ ಅನುಮಾನ ಬಂದು ಎಚ್ಚರಿಸಿದ್ದ. ಹೆಂಡತಿಯ ನಡೆ ಮೇಲೆ ಅನುಮಾನ ಬಂದಿದ್ರಿಂದ ದುರ್ಗಾಪ್ರಸಾದ್ ಇವಳಿಗೆ ವಾರ್ನಿಂಗ್ ಕೊಟ್ಟಿದ್ದ. ನಮಗೆ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ, ನಿನ್ನ ನಡತೆಯನ್ನ ಬದಲಾಯಿಸ್ಕೋ ಅಂತ ಹೇಳಿದ್ದ. ಆದ್ರೂ ಹೆಂಡತಿಯಲ್ಲಿ ಯಾವುದೇ ಬದಲಾವಣೆಯಾಗಿರ್ಲಿಲ್ಲ. ಹೇಗಿದ್ರು ಡೌಟ್ ಬಂದಿದೆ. ಇನ್ನ ಗುಟ್ಟಾಗಿ ಯಾಕೆ ಇದನ್ನ ನಡೆಸೋದು ಅಂತ ರಮಾದೇವಿ ಮೂರು ಬಿಟ್ಟಿದ್ಲು. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳಿದ್ದಾರೆ ಅನ್ನೋದನ್ನು ಮರೆತ ಇವಳು ಪ್ರಿಯಕರನ ಜೊತೆ ಕಾಮ ಕೇಳಿ ನಡೆಸ್ತಾ ಹಾಯಾಗಿ ಜೀವನವನ್ನ ಸಾಗಿಸ್ತಿದ್ಲು. ಆಗ್ಲೇ ಹೆಂಡತಿ ದಾರಿ ತಪ್ಪಿ ಹೋಗ್ತಿದ್ದಾಳೆ ಅಂತ ದುರ್ಗಾಪ್ರಸಾದ್ ಭಯ ಪಟ್ಟಿದ್ದ. ಕೂಡ್ಲೆ ರಮಾದೇವಿ ಹತ್ರ ಇದ್ದ ಫೋನ್ ನ ಕಿತ್ಕೊಂಡವನು ಇವಳ ಚಾಟಿಂಗ್, ಮೀಟಿಂಗ್, ಡೇಟಿಂಗ್ ಹಾಗೂ ಮೇಟಿಂಗ್ಗೆ ಬ್ರೇಕ್ ಹಾಕಿದ್ದ. ಇನ್ನು ಮುಂದಾದ್ರೂ ಸರಿಯಾಗಿ ಇರುವಂತೆ ಎಚ್ಚರಿಸಿದ್ದ. ಆದ್ರೂ ಪ್ರಿಯಕರನ ಜೊತೆಗಿನ ಸುಖಕ್ಕೆ ಮನಸೋತಿದ್ದ ಇವಳು ಗಂಡನ ಮಾತಿಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಬದಲಾಗಿ ಇವನನ್ನೇ ಕೊಲೆ ಮಾಡಬೇಕು ಅಂತ ರಮಾದೇವಿ ಗಟ್ಟಿಯಾದ ನಿರ್ಧಾರಕ್ಕೆ ಬಂದಿದ್ಲು. ಪ್ರಿಯಕರನ ಗುಂಗಲ್ಲಿ ಬಿದ್ದಿದ್ದ ರಮಾದೇವಿ ಗಂಡನೇ ತನ್ನ ಕಾಮದಾಟಕ್ಕೆ ಅಡ್ಡ ಬರ್ತಿದ್ದಾನೆ ಅಂತ ಭಾವಿಸಿದ್ಲು. ಅವನೇ ಇಲ್ಲದಿದ್ರೆ ಪ್ರಿಯಕರನ ಜೊತೆ ಸೇರ್ಕೊಂಡು ದಿನ ಪಲ್ಲಂಗದ ಮೇಲೆ ಪವಡಿಸಿ ಸುಖ ಅನುಭವಿಸಬಹುದು ಅಂತ ಭಾವಿಸಿದ್ಲು. ಆಗ್ಲೇ ಇವಳು ಗಂಡನನ್ನ ಸಾಯಿಸೋ ನಿರ್ಧಾರಕ್ಕೆ ಬಂದಿದ್ಲು. ದುರ್ಗಾಪ್ರಸಾದ್ ಮಲಗಿದ್ದಾಗ ಇವಳ ಫೋನ್ ತಗೊಂಡು ಪ್ರಿಯಕರನಿಗೆ ಮೆಸೇಜ್ ಮಾಡ್ತಿದ್ಲು. ನನ್ನ ಗಂಡನನ್ನ ಸಾಯಿಸಿದ್ರೆ ನಮಗೆ ಯಾರು ಅಡ್ಡಿ ಬರೋದಿಲ್ಲ, ಆದ್ರೆ ಅವನ ಸಾವು ನಮ್ಮ ಕುತ್ತಿಗೆಗೆ ಬರಬಾರ್ದು ಅಂತ ಹೇಳಿದ್ಲು. ಹೀಗೆ ಗಂಡನನ್ನ ಕೊಲೆ ಮಾಡೋದಕ್ಕೆ ಪ್ರಿಯಕರನ ಜೊತೆ ಸೇರ್ಕೊಂಡು ರಮಾದೇವಿ ಒಂದು ಪ್ಲಾನ್ ನ ಮಾಡಿದ್ಲು. ಇದರ ಪ್ರಕಾರ ಬಾಪಟ್ಲಾದ ಮೆಡಿಕಲ್ ಸ್ಟೋರ್ ಒಂದರಲ್ಲಿ ಇವಳ ಪ್ರಿಯಕರ ಗೋಪಿ ಸಾಯಿ 15 ನಿದ್ರೆ ಮಾತ್ರೆಗಳನ್ನ ಖರೀದಿಸಿದ್ದ. ಅದನ್ನ ತಂದು ಪ್ರಿಯತಮೆಯ ಕೈಗೆ ಕೊಟ್ಟಿದ್ದ. ಇದೇ ವರ್ಷ ಮಾರ್ಚ್ 13ರಂದು ಆ ಮಾತ್ರೆಗಳನ್ನ ದೇವಿ ಖರ್ಬೂಜ ಹಣ್ಣಿನ ಜ್ಯೂಸ್ ನಲ್ಲಿ ಬೆರೆಸಿ ಗಂಡನಿಗೆ ಕೊಟ್ಟಿದ್ಲು. ಆದ್ರೆ ಈ ವಿಷಯ ಗೊತ್ತಿಲ್ಲದ ಗಂಡ ಹೆಂಡತಿ ಕೊಟ್ಟ ಜ್ಯೂಸ್ ನ ಕುಡಿದಿದ್ದ. ಸ್ವಲ್ಪ ಹೊತ್ತಿನ ನಂತರ ದುರ್ಗಾಪ್ರಸಾದ್ಗೆ ಮಂಪರು ಹತ್ತಿತ್ತು. ಗಂಡ ಸಾಯ್ತಾನೋ ಇಲ್ವೋ ಅಂತ ಇವಳು ಕಾದು ಕೂತಿದ್ಲು. ಎಷ್ಟು ಹೊತ್ತಾದ್ರೂ ಅವನು ಸಾಯದೆ ಇದ್ದಾಗ ದುರ್ಗಾಪ್ರಸಾದ್ ಮುಖಕ್ಕೆ ದಿಂಬಿನಿಂದ ಒತ್ತಿ ಉಸಿರುಗಟ್ಟಿಸಿ ದೇವಿ ಇವನನ್ನ ಕೊಲೆ ಮಾಡಿದ್ಲು. ಇದಾದ ಬಳಿಕ ಏನೂ ಗೊತ್ತಿಲ್ಲದವಳಂತೆ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಂಧು ಬಳಗವನ್ನ ನಂಬಿಸಿದ್ಲು. ಗಂಡನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಅವನು ಸಾವನ್ನಪ್ಪಿದ್ದ ಅಂತ ನಾಟಕವಾಡಿದ್ಲು. ಮೊದಲೇ ದುರ್ಗಾಪ್ರಸಾದ್ಗೆ ಸ್ಟಂಟ್ ಹಾಕಿದ್ರಿಂದ ಎಲ್ರು ಇವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಾನೆ ನಂಬಿದ್ರು. ಇದರಿಂದ ರಮಾದೇವಿ ದುರ್ಗಾಪ್ರಸಾದ್ ಸಾವನ್ನ ನ್ಯಾಚುರಲ್ ಡೆತ್ ಅಂತ ಬಿಂಬಿಸುವಲ್ಲಿ ಯಶಸ್ವಿಯಾಗಿ
ಖುಷಿಯಾಗಿದ್ಲು. ಜೊತೆಗೆ ಯಾವುದೇ ಅನುಮಾನ ಇಲ್ಲದಂತೆ ಗಂಡನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪ್ರಿಯಕರನ ಜೊತೆ ಸಂತೋಷವಾಗಿದ್ಲು. ಆದರೆ ಇವಳ ಪಾಪದ ಕೊಡ ಪ್ರಿಯಕರನ ರೂಪದಲ್ಲೇ ಬಂದೊದಗಿತ್ತು. ಇವಳು ಮಾಡಿದ ಕರ್ಮ 3 ತಿಂಗಳ ಬಳಿಕ ಇವಳಿಗೆ ಸುತ್ತಿಕೊಂಡಿತ್ತು. ಗಂಡ ಸತ್ತ ಬಳಿಕ ನಮ್ಮನ್ನ ತಡೆಯೋರು ಯಾರೂ ಇಲ್ಲ ಅಂತ ಅನ್ಕೊಂಡ ರಮಾದೇವಿ ಪ್ರಿಯಕರ ಗೋಪಿಸಾಯಿ ಜೊತೆ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲ್ತಿದ್ಲು. ಆದ್ರೆ ಇಲ್ಲೇ ರಮಾದೇವಿ ಪ್ರಿಯಕರನಿಗೆ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ಲು. ಗಂಡ ಸತ್ತ 1-2 ದಿನ ಇವನ ಜೊತೆ ಓಡಾಡ್ಕೊಂಡಿದ್ದವಳು ನಿಧಾನವಾಗಿ ಪ್ರಿಯಕರ ಗೋಪಿಸಾಯಿನ ದೂರ ಇಡೋಕೆ ಶುರು ಮಾಡಿದ್ಲು. ಫೋನ್ ಮಾಡಿದ್ರು ಕೂಡ ಸರಿಯಾಗಿ ಉತ್ತರಿಸ್ತಿರ್ಲಿಲ್ಲ. ಬೇಕು ಅಂತಾನೆ ಪ್ರಿಯಕರನನ್ನ ಅವಾಯ್ಡ್ ಮಾಡ್ತಿದ್ಲು. ಇದರಿಂದ ಗೋಪಿಸಾಯಿಗೆ ಅನುಮಾನ ಬಂದು ಇವಳನ್ನ ಫಾಲೋ ಮಾಡಿದಾಗ ಆಗ ರಮಾದೇವಿ ಹೊಸ ಪ್ರಿಯಕರನ ಜೊತೆ ಎಂಜಾಯ್ ಮಾಡ್ತಾ ಇರೋದು ಗೊತ್ತಾಗಿತ್ತು. ಇವಳು ಇನ್ನೊಬ್ಬನ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅಂತ ತಿಳಿದ ಗೋಪಿಸಾಯಿ ಕೆಂಡವಾಗಿ ಹೋಗಿದ್ದ. ಆಗ್ಲೇ ಇವನು ಯಾರು ಊಹಿಸದಂತಹ ಒಂದು ಟ್ವಿಸ್ಟ್ ನ ಕೊಟ್ಟಿದ್ದ. ದುರ್ಗಾಪ್ರಸಾದ್ ಸತ್ತ 3 ತಿಂಗಳ ಬಳಿಕ ರಮಾದೇವಿ ಮಗಳ ಫೋನ್ಗೆ ಗೋಪಿಸಾಯಿ ಒಂದು ಮೆಸೇಜ್ ನ ಕಳಿಸಿದ್ದ. ಆ ಮೆಸೇಜ್ ಅಲ್ಲಿ ನಿನ್ನ ತಂದೆಯನ್ನ ನಿನ್ನ ತಾಯಿನೇ ಸಾಯಿಸಿದ್ದು, ಅದಕ್ಕೆ ನಾನೇ ನಿದ್ರೆ ಮಾತ್ರೆಗಳನ್ನ ತಂದು ಕೊಟ್ಟಿದ್ದು ಅಂತ ಹೇಳಿದ್ದ. ಈ ಮೆಸೇಜ್ ನ ನೋಡಿದ ದೇವಿಯ 2 ಹೆಣ್ಣು ಮಕ್ಕಳು ಶಾಕ್ ಆಗಿದ್ರು. ಕೂಡಲೇ ದುರ್ಗಾಪ್ರಸಾದ್ ಅಣ್ಣ ಸತ್ತಿ ಬಾಬುಗೆ ಈ ಮೆಸೇಜ್ ವಿಚಾರವನ್ನ ಹೇಳಿದ್ರು. ಆತ 2 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಸರ್ಪವರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ. ನನ್ನ ತಮ್ಮನದ್ದು ಸಹಜ ಸಾವಲ್ಲ, ಬದಲಿಗೆ ಅವನ ಹೆಂಡತಿ ರಮಾದೇವಿನೇ ಅವನನ್ನ ಸಾಯಿಸಿದಾಳೆ ಅಂತ ಮೆಸೇಜ್ ನ ತೋರಿಸಿದ್ದ. ಆಗ ಕೇಸ್ನ ದಾಖಲಿಸಿಕೊಂಡು ಕೂಡಲೇ ತನಿಖೆಯನ್ನ ಕೈಗೆತ್ತಿಕೊಂಡ ಪೊಲೀಸರು ದೇವಿಯನ್ನ ಅರೆಸ್ಟ್ ಮಾಡಿ ವಿಚಾರಿಸಿದ್ರು. ಆದ್ರೆ ಇವಳು ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತ ತಡಬಡಾಯಿಸಿದ್ಲು. ಯಾವಾಗ ಪೊಲೀಸರು ಇವಳಿಗೆ ಗೂಟ ಇಳಿಸೋಕೆ ಶುರು ಮಾಡಿದ್ರು ಆಗ್ಲೇ ರಮಾದೇವಿ ನಿಜವನ್ನ ಒಪ್ಕೊಂಡಿದ್ಲು. 3 ತಿಂಗಳ ಹಿಂದೆ ಗಂಡನನ್ನ ಹೇಗೆ ಕೊಲೆ ಮಾಡಿದೆ ಅನ್ನೋ ವಿಚಾರವನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ಲು. ಇದರಿಂದ ಇವಳ ಪ್ರಿಯಕರ ಗೋಪಿಸಾಯಿನ ಸಹ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಸದ್ಯ ಇವಳು ಮಾಡಿದ ತಪ್ಪಿಗೆ ದುರ್ಗಾಪ್ರಸಾದ್ ಇಹಲೋಕ ತ್ಯಜಿಸಿದ್ರೆ ಮಕ್ಕಳು ಅನಾಥರಾದ್ರು. ಇನ್ನು ಈ ಕಿಲಾಡಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.